ನಮಸ್ತೆ ಸ್ನೇಹಿ ಬಂಧುಗಳೇ. ಇವತ್ತಿನ ಸಣ್ಣ ಕತೆ ನಿಮ್ ಜೊತೆ. ರಾಮಣ್ಣ ಸೋಮಣ್ಣ ಅಂತ ಇಬ್ರು ಸ್ನೇಹಿತರು ಇರ್ತಾರೆ. ತುಂಬಾ ಆತ್ಮೀಯರು. ದಿನಾ ಭೇಟಿ ಆಗ್ತಾ ಇರ್ತಾರೆ, ದಿನಾ ಮಾತಾಡ್ತಾ ಇರ್ತಾರೆ. ಸೋಮಣ್ಣಂಗೆ ರಾಮಣ್ಣನ ಮೇಲೆ ಏನೋ ಒಂದು ಗೌರವ, ವಿಶ್ವಾಸ. ರಾಮಣ್ಣ ತಿಂಡಿ ಆಯ್ತಾ, ರಾಮಣ್ಣ ಕಾಫಿ ಆಯ್ತಾ, ರಾಮಣ್ಣ ಆರೋಗ್ಯ ಹೇಗಿದೆ ಈಗ ಅಂತ ದಿನಾ ಮಾತಾಡ್ತಾ ಇರ್ತಾರೆ. ಒಂದಿನ ರಾಮಣ್ಣ ಆಕ್ಸಿಡೆಂಟ್ ಆಗಿ ತಿರೋಗ್ಬಿಡ್ತಾರೆ. ಆ ವಿಷಯ ಸೋಮಣ್ಣನಿಗೆ ಗೊತ್ತಾಗುತ್ತೆ. ಗಾಬರಿಯಾಗಿ ಅವ್ರ ಮನೆಗೆ ಹೋಗ್ತಾರೆ. ಅವ್ರ ಹೆಂಡತಿ, ಅವ್ರ ಮಕ್ಕಳಿಗೆಲ್ಲ ಧೈರ್ಯ ಹೇಳ್ತಾರೆ, ಸಮಾಧಾನ ಮಾಡ್ತಾರೆ. ಹಾಗೆ ರಾಮಣ್ಣನ ಮನೆಯಿಂದ ಹೊರಗೆ ಬರ್ತಾರೆ. ಅಲ್ಲೆಲ್ಲ ಸುತ್ತಮುತ್ತ ಅವರ ಸ್ನೇಹಿತರು, ಅವ್ರ ಸಂಬಂಧಿಕರು ನಿಂತಿರ್ತಾರೆ. ಅವ್ರ ಹತ್ರ ಬಂದು ಬಾಡಿ ಎಷ್ಟು ಗಂಟೆಗೆ ಬರುತ್ತೆ ಅಂತ ಕೇಳ್ತಾರೆ. ಏನ್ ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ, ಈ ದೇಹ ಎಂಬ ಬೆಲೂನ್ ಒಳಗಡೆ ಉಸಿರು ಅನ್ನೋ ಗಾಳಿ ಇರುವಷ್ಟು ದಿನ ಬೆಲೆ. ಆಮೇಲೆ ಆ ಬೆಲೂನು ಕಸದ ಪಾಲು. ಈ ದೇಹ ಮಣ್ಣು ಮಾಡ್ತಾರೆ ಅಥವಾ ಸುಟ್ಟಾಕ್ತಾರೆ. ಈ ಉಸಿರು ಹೋಗೋದ್ರೊಳಗಡೆ ಏನಾದ್ರೂ ಒಳ್ಳೇದ್ ಮಾಡಿ, ಸಾಧ್ಯ ಆದ್ರೆ. ಕೆಟ್ಟದಂತೂ ಮಾಡಕ್ ಹೋಗ್ಬೇಡಿ. ಧನ್ಯವಾದಗಳು.